ಎಲ್ಪಿಜಿ ಸಿಲಿಂಡರ್ ಬುಕ್ಕಿಂಗ್ ನಿಯಮದಲ್ಲಿ ಮತ್ತೆ ಬದಲಾವಣೆ. ಎರಡನೇ ಸಿಲಿಂಡರ್ ಪಡೆಯಲು 45 ದಿನ ಕಾಯಲೇಬೇಕಾದ ದುಸ್ಥಿತಿ. ಗ್ರಾಮೀಣ ಪ್ರದೇಶದವರಿಗೆ 45 ದಿನಗಳ ನಂತರ ಎರಡನೇ ಸಿಲಿಂಡರ್. ಹೌದು, ಮಧ್ಯಪ್ರಾಚ್ಯದಲ್ಲಿ ಭುಗಿಲೆದ್ದಿರುವ ಯುದ್ಧದಿಂದಾಗಿ ಭಾರತದಲ್ಲಿ ಭುಗಿಲೆದ್ದಿರುವ ಗ್ಯಾಸ್ ಸಮಸ್ಯೆ ಮತ್ತಷ್ಟು ಹೆಚ್ಚಾಗ್ತಿದೆ. ರಾಜ್ಯದಲ್ಲಿ ಎಲ್ಪಿಜಿ ಸಿಲಿಂಡರ್ ಬುಕ್ಕಿಂಗ್ ನಿಯಮದಲ್ಲಿ ಮತ್ತೆ ಬದಲಾವಣೆ ಮಾಡಲಾಗಿದೆ. ಸಿಲಿಂಡರ್ ಖಾಲಿ ಆದರೆ ರೀಬುಕ್ಕಿಂಗ್ ಮಾಡಿ ರೀಫಿಲ್ ಸಿಲಿಂಡರ್ ಪಡೆಯಲು 45 ದಿನ ಕಾಯಲೇಬೇಕಾದ ದುಸ್ಥಿತಿ ಎದುರಾಗಿದೆ. ಗ್ರಾಮೀಣ ಪ್ರದೇಶದವರಿಗೆ ಈ ನಿಯಮ ಅನ್ವಯಿಸಲಿದ್ದು 45 ದಿನಗಳ ನಂತರ ಎರಡನೇ ಸಿಲಿಂಡರ್ ಪಡೆಯಬಹುದಾಗಿದೆ. 6 ದಿನ 3 ಬಾರಿ ಎಲ್ಪಿಜಿ ಬುಕ್ಕಿಂಗ್ ನಿಯಮ ಬದಲಾವಣೆ. ಮಾರ್ಚ್ 6ರಂದು ಬುಕ್ಕಿಂಗ್ ಅವಧಿ 21 ದಿನಗಳಿಗೆ ವಿಸ್ತರಣೆ. ಮಾರ್ಚ್ 12 ಗ್ರಾಮೀಣ ರೀಫಿಲ್ ನಿಯಮ ಬದಲಾವಣೆ. 6 ದಿನಗಳಲ್ಲಿ 3 ಬಾರಿ ಎಲ್ಪಿಜಿ ಸಿಲಿಂಡರ್ ಬುಕ್ಕಿಂಗ್ ನಿಯಮವನ್ನು ಬದಲಾವಣೆ ಮಾಡಲಾಗಿದೆ. ಮಾರ್ಚ್ 6ರಂದು ಎಲ್ಪಿಜಿ ಬುಕ್ಕಿಂಗ್ ಅವಧಿ 21 ದಿನಗಳಿಗೆ ಹೆಚ್ಚಳ ಮಾಡಲಾಗಿದೆ. ಮಾರ್ಚ್ 9ರಂದು ಬುಕ್ಕಿಂಗ್ ಅವಧಿಯನ್ನ 25 ದಿನಗಳವರೆಗೆ ವಿಸ್ತರಣೆ ಮಾಡಲಾಗಿದೆ. ಮಾರ್ಚ್ 12ರಂದು ಗ್ರಾಮೀಣ ಭಾಗದ ನಿಯಮದಲ್ಲಿ ಬದಲಾವಣೆ ಮಾಡಲಾಗಿದೆ. ಗ್ರಾಮೀಣ ಭಾಗದಲ್ಲಿ 45 ದಿನಗಳ ನಂತರ ಎರಡನೇ ಸಿಲಿಂಡರ್ ಭಾಗ್ಯ ಸಿಗಲಿದೆ. ಎಲ್ಪಿಜಿ ಬುಕ್ಕಿಂಗ್ ಮಾಡುವ ನಂಬರ್ ಸ್ಥಗಿತ. ಸರ್ಕಾರ ಎಲ್ಪಿಜಿ ಕೊರತೆ ಇಲ್ಲ ಎಂದ ಮೇಲೂ ಗೊಂದಲ ಮುಂದುವರೆದಿದೆ. ಇನ್ನು ವಿಪರ್ಯಾಸ ಅಂದ್ರೆ ಕೆಲವು ರಾಜ್ಯಗಳಲ್ಲಿ ಎಲ್ಪಿಜಿ ಬುಕ್ಕಿಂಗ್ ಮಾಡುವ ನಂಬರ್ ಸ್ಥಗಿತಗೊಂಡಿದೆ. ಕರ್ನಾಟಕದಲ್ಲೂ ಸ್ವಿಚ್ ಆಫ್ ಎಂಗೇಜ್ ಶಬ್ದ ಬರ್ತಾ ಇದೆ. ಇದರಿಂದ ಜನ ಬೇಸರಗೊಂಡಿದ್ದಾರೆ. ಗೊಂದಲ ನಿವಾರಿಸುವಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ವಿಫಲಗೊಂಡಿದೆ. ಪರಿಸ್ಥಿತಿ ಹೀಗೆಯೇ ಮುಂದುವರೆದ್ರೆ ಸೌದೆಯಲ್ಲೇ ಅಡುಗೆ ಮಾಡುವ ದುಸ್ಥಿತಿ ಎದುರಾಗಿದೆ. ಹೋಟೆಲ್ ರೆಸ್ಟೋರೆಂಟ್ಗಳು ಈಗ ಆಲ್ರೆಡಿ ಬಾಗಿಲು ಮುಚ್ಚುತ್ತಾ ಇರುವ ಪರಿಸ್ಥಿತಿಯಲ್ಲಿದೆ. ಎಲ್ಪಿಜಿ ಕೊರತೆಯ ದೇಶವ್ಯಾಪಿ ಕಾಳಸಂತೆ ಮಾಫಿಯಾಗಳಿಗೆ ವರದಾನವಾಗಿದೆ. ದೇಶಾದ್ಯಂತ 2 ಪಟ್ಟು ದರಕ್ಕೆ ಎಲ್ಪಿಜಿ ಮಾರಾಟ ಮಾಡಲಾಗ್ತಿದೆ. ಗೃಹ ಬಳಕೆ ಸಿಲಿಂಡರ್ 1800ರಿಂದ 2000ವರೆಗೂ ಕೂಡ ಮಾರಾಟ ಮಾಡಲಾಗ್ತಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ 3500ದಿಂದ 4000ಕ್ಕೆ ಮಾರಾಟ ಮಾಡಲಾಗುತ್ತಿದೆ. ಎಲ್ಪಿಜಿ ಕೊರತೆಯಿಂದ ಆನ್ಲೈನ್ ಆಹಾರ ಪೂರೈಕೆಗೆ ಭಾರಿ ಹೊಡೆತ ಬಿದ್ದಿದೆ. ಝೊಮ್ಯಾಟೊ, ಸ್ವಿಗ್ಗಿಯಂತಹ ಪ್ಲಾಟ್ಫಾರ್ಮ್ಗಳ ಮೇಲೆ ಪ್ರಭಾವ ಬೀರ್ತಾ ಇದೆ. ಆನ್ಲೈನ್ ಆರ್ಡರ್ಗಳಲ್ಲಿ 50%ರಿಂದ 60%ರಷ್ಟು ಕಡಿತ ಆಗಿದೆ. ಮನೆಯಲ್ಲಿ ಕುಳಿತು ಆಹಾರ ಆರ್ಡರ್ ಮಾಡಲು ತೊಂದರೆಯಾಗುತ್ತಿದೆ ಅಂತ ಕೇಂದ್ರ ಕಾರ್ಮಿಕ ಸಚಿವರಿಗೆ ಕಾರ್ಮಿಕ ಸಂಘ, ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಸೇವಾ ಕಾರ್ಮಿಕರ ಸಂಘ ಪತ್ರ ಬರೆದಿದೆ. ಅಲ್ಲದೆ ಪ್ರತಿಪಾದಿತ ಕಾರ್ಮಿಕರಿಗೆ 10,000 ರೂಪಾಯಿ ಪರಿಹಾರಕ್ಕೆ ಒಕ್ಕೂಟ ಒತ್ತಾಯವನ್ನ ಮಾಡಿದೆ. ಒಟ್ಟಾರೆ ಮಧ್ಯಪ್ರಾಚ್ಯ ಮಹಾಯುದ್ಧ ಭಾರತದ ಮೇಲೆ ದುಷ್ಪರಿಣಾಮ ಬೀರಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.